ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ, ಹೇಗಿದ್ದೀರಾ? ಬನ್ನಿ ಇವತ್ತು ಉದ್ದು ಮತ್ತು ಹೆಸರು ಬೇಳೆ ಉಪಯೋಗಿಸಿ ಪುಟಾಣಿ ಬಜ್ಜಿ ಮಾಡೋದು ತೋರಿಸ್ತೀನಿ. ಬೋಂಡ ಅಥವಾ ಬಜ್ಜಿ ನೋಡಿ. ಈಗ ಒಂದು ಬಟ್ಲು ಅಳತೆನಲ್ಲಿ 2 ಸಮ ತೊಗೊಂಡಿದ್ದೀನಿ. ಉದ್ದಿನ ಕಾಳು 1 ಬಟ್ಲು, ಹೆಸರು ಬೇಳೆ 1 ಬಟ್ಲು, ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ರಿಂದ 5 ಗಂಟೆ ಕಾಲ ಚೆನ್ನಾಗಿ ನೆನಿಬೇಕು. ನೆನೆಸಿಟ್ಬಿಡೋಣ. ತುಂಬ ಚೆನ್ನಾಗಾಗುತ್ತೆ, ಗರಿಯಾಗುತ್ತೆ. ಉದ್ದು ಹೆಸರು 2 ಸೇರೋದ್ರಿಂದ ಅದರ ರುಚಿನೇ ಬೇರೆ ಥರ ಇರುತ್ತೆ. ಭಾಳ ಬೇಗನೂ ಆಗುತ್ತೆ ಮತ್ತು ತುಂಬ ಆಗುತ್ತೆ. ಸ್ವಲ್ಪ ಬೇಳೆಗೆ ಪುಟ್ ಬಟ್ಲಲ್ಲಿ ತೊಗೊಂಡಿರೋದು ನಾನು. ಸ್ವಲ್ಪ ಬೇಳೆಗೆ ತುಂಬ ಆಗುತ್ತೆ ಮತ್ತು ಪುಟ್ದಾಗಿ ಮಾಡೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈಗ ನೆಂದಿರೋ ಕಾಳು ತೋರಿಸ್ತಾ ಇದ್ದೀನಿ. 2 ಚೆನ್ನಾಗಿ ನೆಂದಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡ 2 ಬೇರೆ ಬೇರೆ ರುಬ್ಕೋಬೇಕು. ಹೆಸರು ಬೇಳೆ ಫಸ್ಟ್ ಹಾಕ್ಬಿಡೋಣ. ಈಗ ಚಿಲ್ಡ್ ವಾಟರು, ಐಸ್ ವಾಟರ್ ಹಾಕೋಣ. ಸ್ವಲ್ಪ ಬರೀ 1-2 ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ತಿರುಗ್ಕೊಳ್ಳೋಣ. ನುಣ್ಣಕ್ಕೆ ರುಬ್ಕೊಳ್ಳೋಣ. ರುಬ್ಬಿಟ್ಟು ಒಂದು ಬೇಸಿನ್ಗೆ ಬಗ್ಗಿಸ್ಕೊಳ್ಳೋಣ. ತೋರಿಸ್ತೀನಿ ಎಷ್ಟು ನುಣ್ಣಕ್ಕಿರಬೇಕು ಅಂತ. ಎಷ್ಟು ನುಣ್ಣಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಕ್ಕಾಗಿದೆ. ಇದನ್ನು ಒಂದು ಬೇಸಿನ್ಗೆ ಬಗ್ಗಿಸ್ಕೊಳ್ಳೋಣ. ಸ್ಮೂತಾಗಿರಬೇಕು. ಮುಟ್ಟು ನೋಡಿ ಗೊತ್ತಾಗುತ್ತೆ. ನಾನಿಲ್ಲಿ ಸ್ಪ್ಯಾಟ್ಯುಲಾನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬೇಸಿನ್ಗೆ ಬಗ್ಗಿಸ್ಕೊಂಬಿಡೋಣ. ಈಗ ಅದೇ ಜಾರಿಗೆ ಉದ್ದಿನ ಕಾಳು ನೆಂದಿರೋದು ಹಾಕ್ಕೊಳ್ಳೋಣ. ಅದಕ್ಕೂ ಅಷ್ಟೇ ಐಸ್ ನೀರೇ ಹಾಕ್ಕೋಬೇಕು. ಬಿಸಿ ಆಗಬಾರ್ದು ಮಿಕ್ಸಿ. ಐಸ್ ವಾಟರ್ ಹಾಕ್ಕೊಳ್ಳೋದ್ರಿಂದ ಬಿಸಿ ಆಗೋಲ್ಲ. ಒಂದೊಂದು ಸಲ ಬಿಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಐಸ್ ವಾಟರ್ ಉಪಯೋಗಿಸಿ ಚೂರೆ 1-2 ಸ್ಪೂನ್ ಹಾಕ್ಬಿಟ್ಟು ಗಟ್ಟಿಗೆ ಮಧ್ಯ ಇನ್ನೊಂಚೂರು ಇನ್ನೊಂದೆರಡು ಸ್ಪೂನ್ ಬೇಕು ಅನ್ನಿಸ್ತು ಹಾಕ್ಕೊಂಡೆ ನೀರನ್ನ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಉದ್ದಿನ ಕಾಳನ್ನು ರುಬ್ಕೊಂಬಿಡೋಣ. ಈಗ ಹೆಸರು ಬೇಳೆದು ಹಿಟ್ಟು ಜೊತೆ ಉದ್ದಿನ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ, ತುಂಬ ಗರಿಯಾಗುತ್ತೆ. 2 ಹಿಟ್ಟನ್ನು ಮಿಕ್ಸ್ ಮಾಡೋದು. ಕೈಯಲ್ಲಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಈ ಥರ ಒಂದು 5 ನಿಮಿಷ, 5 ರಿಂದ 6 ನಿಮಿಷ ಹೀಗೆ ಕಲಿಸ್ತಾನೆ ಇರಬೇಕು. ಆವಾಗ ಹಿಟ್ಟು ಲೈಟ್ ಆಗುತ್ತೆ. ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ನೋಡಿದ್ರೆ ಹಿಟ್ಟು ಹೀಗೆ ತೇಲ್ಬೇಕು. ಹಿಟ್ಟು ಕೆಳಗಡೆನೆ ಕುತ್ಕೊಂಡ್ರೆ ಇನ್ನೂ ಆಗಿಲ್ಲ ಅಂತ ನೋಡ್ಕೊಳ್ಳಿ. ಈಗ ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂಚೂರು ಅರಿಶಿನ ಹಾಕೋಣ, 1/4 ಸ್ಪೂನಷ್ಟು. ತುಂಬ ಚೆನ್ನಾಗುತ್ತೆ. ಇಷ್ಟು ಗರಿಯಾಗುತ್ತೆ ಮತ್ತು ಪುಟ್ದಾಗಿ ಮಾಡೋದ್ರಿಂದ. ಈಗ ಒಂಚೂರು ಹಿಂಗೆ ಹಾಕೋಣ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಸೊ ಅವಾಗ ಚೆನ್ನಾಗುತ್ತೆ. ಈಗ ಒಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಉಪಯೋಗಿಸಿಲ್ಲ, ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಹಿಟ್ಟೆ ಡಬಲ್ ಆಗೋಯ್ತು. ಇದು ಒಂಥರ ಹೆಂಗೆ ಅಂದರೆ ತುಂಬ ಹುಲ್ಸುತ್ತೆ. ಹಾಗಾಗಿ ಒಂದು ಪುಟ್ ಬಟ್ಲಿಗೆ ಮಾಡಿದ್ರೆ ಚೆನ್ನಾಗಿ ಒಂದು 5-6 ಜನ ತಿನ್ಬೋದು. ನೋಡಿ, ಈಗ ಎಣ್ಣೆ ಇಡೋಣ. ಬಾಣಲೆಯಲ್ಲಿ ಚೆನ್ನಾಗಿ ಕಾಯಲಿ. ಕಾದಾದ್ಮೇಲೆ ಹಿಂಗೆ ಚೂರ್ಚೂರೆ ಸ್ಪೂನಲ್ಲಾದ್ರೂ ಹಾಕ್ಬೋದು, ಇಲ್ಲ ಕೈಯಲ್ಲಾದರೂ ನೋಡಿ ಹೀಗೆ ಡ್ರಾಪ್ ಮಾಡೋದು. ಒಂದು ಚೂರ್ಚೂರೆ ತೊಗೊಂಡು ತುಂಬ ಗರಿಯಾಗುತ್ತೆ ಮತ್ತು ಬೇಗನೂ ಆಗುತ್ತೆ. ಒಳ್ಳೆ ಬಣ್ಣನೂ ಇರುತ್ತೆ. ನೋಡಿ, ಮಾಡಿರೋದು ತೋರಿಸ್ತಾ ಇದ್ದೀನಿ. ಒಂದು ಒಬ್ಬೆ ಮಾಡಿರೋದು ಮತ್ತು ಪುಟ್ಟದಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇದು ನೋಡಿ, ಹೀಗೆಲ್ಲನೂ ಒಳ್ಳೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಕರಿಯೋಣ, ಹುರಿಯೋದಲ್ಲ. ಓಕೆ, ಕರಿಯೋಣ. ಎಲ್ಲ ಎತ್ತಿಟ್ಕೊಳ್ಳೋಣ. ಇದಕ್ಕೊಂದು ಗ್ರೀನ್ ಚಟ್ನಿ ಮಾಡಿದ್ದೀನಿ, ಮಾಮೂಲಿ ಪುದೀನ ಚಟ್ನಿ. ಸಂಜೆ ಸ್ನ್ಯಾಕ್ಸು ಸಖತ್ತಾಗಿ ಬೇಗ ರೆಡಿ ಆಗುತ್ತೆ. ಜಾಸ್ತಿ ಪದಾರ್ಥನೂ ಏನಿಲ್ಲ. ಗರಿಯಾದ ಬೇಬಿ ಬೋಂಡ ರೆಡಿ. ಪುಟ್ದಾಗಿ ಮಾಡಿರೋದು. ಸಾಸ್ ಅಥವಾ ಚಟ್ನಿ ಹಾಕ್ಕೊಂಡು ತಿನ್ಬೋದು. ನೋಡಿ ಸ್ನೇಹಿತರೆ, ಗರಿಯಾಗಿರೋ ಬೇಬಿ ಬೋಂಡ ತಯಾರಾಗೋಯ್ತು. ಉದ್ದು ಮತ್ತು ಹೆಸರುಬೇಳೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ರೆಸಿಪಿ ಇಷ್ಟೊತ್ತರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.